ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿದ್ದೇನೆ. ಇಲ್ಲೊಬ್ಬರು ರೈತರು ಪ್ರತಿ ವರ್ಷ ಬೀಜೋತ್ಪಾದನೆ ಅಂತ ಒಂದು ಹಾರ್ಟಿಕಲ್ಚರ್ ಬೆಳೆಯಲ್ಲಿ ಬೀಜೋತ್ಪಾದನೆ ಮಾಡ್ತಾನೆ ಇರ್ತಾರೆ. ಅದು ಸ್ಪೆಷಲ್ ಆಗಿ ಸೋರೆಕಾಯಿ ಇರ್ಬೋದು, ಕುಂಬಳಕಾಯಿ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಈಗ ಅನೇಕ ಅದರಲ್ಲಿ ಅವರು ಯಶಸ್ಸು ಕಂಡದ್ದು ಹಾಗಲಕಾಯಿ. ಈ ಹಾಗಲಕಾಯಿನ ಎಲ್ಲಿಂದ ಅವರು ಸೀಡ್ ತರ್ತಾರೆ, ಎಲ್ಲಿ ಸೀಡ್ ಕೊಡ್ತಾರ, ಆಮೇಲೆ ಯಾವ ರೇಟ್ನಲ್ಲಿ ಸೀಡನ್ನು ಅವರು ಮಾರಾಟ ಮಾಡ್ತಾರ, ಮತ್ತು ಅವ್ರಿಗೆ ವಾರ್ಷಿಕವಾಗಿ ಏನು ಲಕ್ಷಗಟ್ಟಲೆ ಆದಾಯ ಸಿಗುತ್ತೋ, ಯಾವ ಥರ ಆದಾಯ ಸಿಗುತ್ತೆ ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು, ಕಾಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಇದು ಒಂದು ಒಳ್ಳೆ ಸ್ಟೋರಿ ಅಂತ ನಾನು ಹೇಳ್ತೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಮಲ್ಲಪ್ಪ ರೀ. ಇದು ಬೆಟಗೇರಿ, ನಮ್ದು ಉಪ್ಪು ಬೆಟಗೇರಿ ನಮ್ಮದು. ಹಾಂ ಸರ್, ಏನೇನು ಸ್ಪೆಷಲ್ ಕಾಯಿ ನೋಡಿದ್ರೆ ಯಾವ ಥರ ಬಿಟ್ಟೈತಿ ಹಾಗಲಕಾಯಿ? ಈ ಹಾಗಲಕಾಯಿ ತಳಿ ಯಾವುದು? ಇದು ಮೈಕ್ರೋ ತಿಳಿದ್ರಿ, ಮೈಕ್ರೋ ಅಂತಾರಲ್ರಿ, ಮೈಕ್ರೋ ಅದಾರ ಅದ್ರದ್ದು ಅಲ್ಲಿ. ಇದು ದೊಡ್ಡ ದೊಡ್ಡ ಕಾಯಿ ಬಂದಿದೆ. ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಇನ್ನೂ ದೊಡ್ಡದಾಗತ್ರಿ ಅದು ಕಾಯಿ, ದೊಡ್ಡದಾಗತ್ತೆ. ಅದು ಸೈಜ್ ಗೊಬ್ಬರ ಕೊಟ್ಟಾಗೆಲ್ಲ ಹೆಂಗ್ ಗೊಬ್ಬರ ಕೊಡ್ತು ಹಂಗೆ ಸೈಜ್ ಆಗತ್ರಿ ಅದು. ಈಗ ಮಣ್ಣು ಗೊಬ್ಬರ ಕೊಟ್ಟದ ಆ ಸೈಜ್ ಐತ್ರಿ ಅದು. ಇನ್ನೆಷ್ಟು ನಾವ್ ಎಲ್ಲಿ ನೋಡಿದ್ರು ಸಿಕ್ಕಾಬಿಟ್ಟೆ ಕಾಯಿ. ಹೌದ್ರಿ, ಇನ್ನು ಕಾಯಿ ಬಿಡ್ಬೇಕ್ರಿ, ಅದು ಇನ್ನೂ ಹೆಚ್ಚಿಗೆ ಬಿಡ್ಬೇಕು, ಇನ್ನೂ ಹೆಚ್ಚಿಗೆ ಬಿಡ್ಬೇಕ. ಹೌದ್ರಿ. ಒಂದು ಬೆಳಿಗ್ಗೆ ಎಷ್ಟು ಕಾಯಿ ಸಿಗುತ್ತೆ? ಬಳ್ಳಿ ಲೆಕ್ಕ ಎಣ್ಸಕ್ ಬರಲ್ರಿ ಅದು. ಯಾಕಂದ್ರೆ ಬಳ್ಳಿಯಿಂದ ಬಳ್ಳಿ ಕಲ್ತಿರ್ತೈತಲ್ಲ, ಸಟ್ರ ಕಾಯಿ ಎಣ್ಸಕ್ ಆಗಲ್ರಿ, ಎಣ್ಸಕ್ ಆಗಲ್ಲ. ಯಾಕಂದ್ರೆ ಯಾವ ಬೆಳೆ ಅನ್ನೋದು ಗೊತ್ತಾಗಲ್ಲಲ್ರಿ ಅದು. ಈಗ ಒಂದು ಅಲ್ಲಿ ಇತ್ತಿರೋದು ಗಿಡ, ಅಲ್ಲಿದ್ದ ಗಿಡ ಇಲ್ಲಿ ಐತಿ ನೋಡ್ರಿ ಅದು ಕುಡಿ. ಹೌದು. ಹಾ, ಇದು ಈ ಕುಡಿ ಹಿಡ್ಕೊಂಡ್ ಬರ್ಬೇಕಾರೆ ಅಲ್ಲಿ ಐತಿ ಅದು. ಈ ಬೀಜ ಯಾವ ಟೈಮ್ನಾಗ ನಾಟಿ ಮಾಡಿದ್ರಿ, ಯಾವ ಟೈಮ್ನಾಗ ನಾಟಿ ಮಾಡಿದ್ರಿ ಬೆಸ್ಟ್? ಇದು ನೋಡ್ರಿ 4ನೇ ತಿಂಗಳ ಎಂಡ್, 5ನೇ ತಿಂಗಳ 10ನೇ ತಾರೀಕು ಇಲ್ಲ 7ನೇ ತಾರೀಕು ಒಳಗೆ ಹಾಕ್ಬೇಕ್ರಿ. 4ನೇ ತಿಂಗಳ ಒಟ್ಟು ಎಂಡಿಗ್ರೆ, ಒಟ್ಟು 5ನೇ ತಿಂಗಳು ಬೀಳೋದ್ರಾಗ ಒಟ್ಟು ನಾವು ಬೀಜ ನಾಟಿ ಕೊಡ್ಬೇಕ್ರಿ ಅದನ್ನ. ಏಪ್ರಿಲ್ ಕೊನೆಗೆ. ಒಟ್ಟು 5ನೇ ತಿಂಗಳದಾಗ ಒಟ್ಟು ನಾವು ಬೀಜ ಮಾಡಿರ್ಬೇಕು. ಹೌದು, ಬಿಸಿಲು ಐತೆ ಅನ್ನಂಗಿಲ್ಲ, ಮಳೆ ಐತೆ ಅನ್ನಂಗಿಲ್ರಿ, ಅವಾಗ ಕೊಡೋದ್ರಿ ಅದು. ಒಟ್ಟು 5ನೇ ತಿಂಗಳದ ನಾವು ಬೀಜ ಊರೋದ್ರಿ ಅದು. ಅಲ್ಲಿಂತ್ರ 2.5 ತಿಂಗಳು 3 ತಿಂಗಳು ಕಾಯಿ ಚಲೋ ಆಗುತ್ತೆ. ಮತ್ತೆ ಆಮ್ಯಾಗ ಮೆಕ್ಕೆಜೋಳ ಜುಟ್ಟ ಆದ್ರಾಗ ಒಂದು ಹುಳ ಬರ್ತಾರ, ಊಜಿ ಹುಳ ಅಂತಂದು, ಅದ್ರ ಸಲುವಾಗಿ ಇದನ್ನ ಮುಂದ ಕಾಯ್ಪಾಡೋದ್ರ ನಾವು. ಓ, ಅಂದ್ರ ಇಲ್ಲೆಲ್ಲಾ ಸುತ್ತಮುತ್ತ ಮೆಕ್ಕೆಜೋಳ ಬೆಳೆ ಹಾಕೋದ್ರಿಂದ ಅದ್ರಲ್ಲಿ ಹೂಜಿ ಬರುತ್ತೆ. ಆ ಹೂಜಿ ಕಂಟ್ರೋಲ್ ಮಾಡಕ್ ಬೇಗ ಇದನ್ನ ಹಾಕೊಂಡ್ರ ನಾವು ಅಲ್ಲಿಗೆ ಕಾಯಿ ಸೆಟ್ ಮಾಡ್ಕೊಳದ್ರಿ ಅದು. ಅಂದ್ರ ಅದು ಜುಟ್ಟ ಆದ್ರಾಗ ನಮ್ ಇದು ಕಾಯಿ ಹರಿಯಕ್ ಚಲೋ ಆಗ್ಬಿಡ್ತಪ್ಪ, ನಮ್ಗೆ ರೋಗಿಂದ ಒಂದ್ ಸ್ವಲ್ಪ ಎಫೆಕ್ಟ್ ಕಮ್ಮಿ ಆಗತ್ರಿ ಅದು. ಒಟ್ಟ ರೋಗ ಇಲ್ದ ಬರುತ್ತೆ. ಸರ್, ಈಗ ಎಷ್ಟ್ ಎಕರೆ ಹಾಕೊಂಡ್ರಿ? ಇದು 3/4 ಎಕರೆ ಐತಿ ನೋಡ್ರಿ. 3/4 ಎಕರೆ? ಹೌದು, 15 ಸಾಲ ಅದ. 15 ಸಾಲ್ ಬರೇ ಸಾಲ್ರಿ ಹೊಲ? 15 ಸಾಲ ಅದ ನೋಡ್ರಿ. ಬರೀ 15 ಸಾಲ್ರಿ? ಹೌದ್ರಿ. ಈ 15 ಸಾಲಲ್ಲಿ ಎಷ್ಟು ಕ್ವಿಂಟಲ್ ಬೀಜ ಸಿಗುತ್ತೆ? ಹೋದ ವರ್ಷ 1 ವರ್ಷ ಬಿಟ್ಟಿನ್ರಿ ನಾನು ಹಾಕದ. ಹೋದ ಆಚೆ ವರ್ಷ ಹಾಕಿದ್ದೆ 2023ರಾಗ. 7 ಕ್ವಿಂಟಲ್ 15 kg ಆಗಿದ್ರು ಇದ್ರಾಗ. 7 ಕ್ವಿಂಟಲ್ 15 kg? ಹೌದ್ರಿ, ಮ್ಯಾಲೆ 15 kg ಆಗಿದ್ರು. ಕ್ವಿಂಟಲ್ ಹೆಂಗ್? ಕ್ವಿಂಟಲ್ 40,000 ಹಾಕಿ ಕೊಟ್ಟಾರ ಅವಾಗ. 40,000 ಕ್ವಿಂಟಲ್ಗೆ? ಕ್ವಿಂಟಲ್ 40,000 ಹಾಕಿ ಕೊಟ್ಟಾರ. ಈ ವರ್ಷ 42 ಅಂತ ಅವ್ರ ಅಂದಾರ, 45 ಮಾಡ್ರಿ ಅಂತ ನಾವ್ ಅಂದಿವಿ. ನೋಡ್ಬೋದು ಅಲ್ರಿ, 40,000 ಆದ್ರೂ 7,28,000. ಹೌದ್ರಿ, 2,80,000 ಆಗೈತ್ರಿ. ಅದು ಅದ್ರ ಸಲ ಆಚೆ ವರ್ಷ 2,80,000 ಆಗ್ಯಾವ್ರಿ. ಮತ್ತೆ ಈ ವರ್ಷ ಬಳ್ಳಿಗಿಳಿ ಮ್ಯಾಜಿಕ್ ಬಳ್ಳಿಗಿಳಿ ಚೆನ್ನಾಗೈತ್ರಿ. ನೋಡ್ಬೇಕು, ಈ ವರ್ಷ 1 ಕ್ವಿಂಟಲ್ ಹೆಚ್ಚಿಗೆ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಐತ್ರಿ. ಸ್ವಲ್ಪ ಗೊಬ್ಬರ ಸತ್ತು ಮಾಡಿದ್ರೆ ನೀವು 1 ಕ್ವಿಂಟಲ್ ಹೆಚ್ಚಿಗೆ ಬರ್ತದೆ. ಯಾವ ತರ ಗೊಬ್ಬರ? ಇದಕ್ಕ ಪೊಟ್ಯಾಸ್ ರೀ 20-20-0-13 ಇಲ್ಲ 10-26 ಇವ್ನ ಬಿಟ್ರೆ ಮತ್ತೆ ಬೇರೆ ಯಾವ್ದು ಹಾಕಲ್ಲ. ಬೇರೆ ಏನ್ ಹಾಕಲ್ಲ? ಇಲ್ರಿ, ಇವ್ರಿ ಎಲ್ಲ ಯಾವ್ದಿಲ್ಲ. ಬೀಜ ನಾಟಿ ಮಾಡುವಾಗ ಸಾಲಿನ ಸಾಲು ಏನ್ ಗಿಡದ ಅಂತ ಏನ್ ಮಾಡ್ಕೊಂತೀರಿ? 4 ಫುಟ್ ಒಂದ್ ಸಾಲ್ ರೀ. ಗಿಡದಿಂದ ಗಿಡಕ್ಕ 1 ಫುಟ್ 1.5 ಫುಟ್ ಇಡ್ತಾರ. 1.5 ಫೀಟ್. ಮತ್ತೆ ಇವೆಲ್ಲ ಕಳೆ ನಿರ್ವಹಣೆ ಕೈಲೇ ಮಾಡೋದ್ರಿ ಎಲ್ಲ. ಎಲ್ಲ ಕೈಲೇ? ಗಿಡ ಮ್ಯಾಕ್ ಎಬ್ಸಿಂದ ಎಲ್ಲ ಕೈಲೇ ಮಾಡೋದ್ರಿ ಅದು. ಇಷ್ಟು ಕ್ಲೀನ್ ಆಗಿ ಇಟ್ರಿ ಯಾವ ತರ? ಕಳೆ ತೆಗಿಸ್ತೀರಿ, ಕಳೆ ತೆಗೆದು ಆಮ್ಯಾಗ ಕೈಲಿ ಎಳೆದಿರ್ತಾವ, ಅದ್ರಲ್ಲಿ ಉಳ್ಳಾಗಡ್ಡೆ ಎಳೆ ಇರ್ತಾವಲ್ರಿ, ಅದ್ರಲ್ಲಿ ಎಳಿತಿರ್ತೀವಿ. ಆಮ್ಯಾಗ ಒಟ್ಟು ಕೈಲೇ, ಒಟ್ಟು ಸೆಲ್ಕಿಲಿ ಎಳೆಯೋದು, ಒಟ್ಟು ಕೈಲೇ ಬಳ್ಳಿ ಮ್ಯಾಕ್ ಇತ್ತಿಂದ ಎಲ್ಲ ಕೈಲೇ ಮಾಡೋದ್ರಿ ಅದು. ಖರ್ಚು ಜಾಸ್ತಿ ಆಗಲ್ಲ? ಆಗತ್ರಿ, ಎಕರೆಕ್ಕೆ 80,000 ಬರತ್ರಿ ಒಂದು ಒಟ್ಟಕ. ಈ 45 ಗುಂಟೆದಾಗ್ರೆ ಎಷ್ಟು ಗುಂಟೆ ಅಂದ್ರೆ? ಇದು 3/4 ಎಕರೆ ಆಗತ್ರಿ. 3/4 ಎಕರೆ. ಈ 3/4 ಎಕರೆದಾಗ್ರೆ 80,000 ಖರ್ಚು? 80,000 ಖರ್ಚು ಮಾಡ್ರಿ. ಅಂದ್ರ ಕಟ್ಟಿಗೆ ಖರೀದಿ ಆಗಿತ್ತಲ್ರಿ ಆ ವರ್ಷ. ಕಟ್ಟಿಗೆ ಈ ಕಟ್ಟಿಗೆ ಖರೀದಿ ಆಗಿತ್ರಿ, 15,000 ರೂಪಾಯಿ ಕಟ್ಟಿಗೆ ಆಗಿತ್ತು. ಈ ವರ್ಷ ಅದ 15,000 ರೂಪಾಯಿ ಉಳ್ದೈತ್ರಿ ಕಟ್ಟಿಗೆ. ನೀವು ಈಗ ಬೀಜ, ಕಳೆ, ಆಮೇಲೆ ಗೊಬ್ಬರ, ಔಷಧಿ ಔಷಧಿ ಅಂದ್ರೆ ಯಾವ್ದು ಔಷಧಿ?
ಇದ್ರ ಅದ ಮೊನೊಪ್ರೋಟೋಪಾಸ್ ಹೊಡಿತೀರಿ, ಆಮ್ಯಾಗ ಲೋಣ ಎಕ್ಸ್ಪ್ರೆಸ್ ಹೊಡಿತೀರಿ, ಆಮ್ಯಾಗ ಕೊರಜನ್, ಆಮ್ಯಾಗ ರೆಡಮೆಲ್. ಇವೆಲ್ಲ ದುಬಾರಿ ಔಷಧ ಅದೆಲ್ಲ. ಅವ ಪಾವ್ ಲೀಟರ್ಗೆ 1680 1700 ಅದಾರ ಅವು. ಒಂದ್ ರೆಡಮೆಲ್ ತಗೋಬೇಕಪ್ಪ ಅಂದ್ರ ಅದ ಒಂದ್ 250 ಗ್ರಾಮ್ಗೆ 800 ರೂಪಾಯಿ ಐತ್ರಿ. ಅದು ಒಮ್ಮೆ 10 ಟಾಕಿ ಆಗತ್ರಿ ಅಷ್ಟ. ಅದು 10 ಟಾಕಿ ಒಮ್ಮೆ ಹೊಡೆದ್ರ 2,500 2,800 ಒಟ್ಟು 3,000 ಒಳಗ ಆಗತ್ ನೋಡ್ರಿ ಔಷಧ ಖರ್ಚು. 3,000 ಒಳಗ ಆಗತ್ತ. ಇದ್ರಂತ ಈಗಲೇ 3 ಸಲ ಸ್ಪ್ರೇ ಮಾಡಿ, ಒಂದ್ ಸಲ ಸ್ಪ್ರೇ ಮಾಡಿದ್ರ 3,000 ರೂಪಾಯಿ. 3,000 ರೂಪಾಯಿ ಖರ್ಚು. ಹೌದು. ಸ್ಪ್ರೇ ಯಾವ ತರ ಮಾಡ್ತೀರಿ? ಡ್ರೋನ್ ಮುಖಾಂತರ ಮಾಡಿಸ್ತೀರ? ಇಲ್ಲ ನಾವೇ ಆಗಲಿ ಯಾಕೆಂದ ಹೊಡಿತೀರಿ, ಟಾಕಿ ಹಾಕ್ಯಂದ ಹೊಡಿತೀರಿ. ಎರಡಕ್ಕೆ ಆ ಕಡೆ ಒಮ್ಮೆ ಹೊಡಿತೀರಿ, ಈ ಕಡೆ ಒಮ್ಮೆ ಹೊಡಿತೀರಿ. ಒಂದ್ ಸೈಡ್ ಅಷ್ಟ ಒಂದ್ ಸೈಡ್ ಹೊಡಿತೀರಿ. ಆಮೇಲೆ ನೆಕ್ಸ್ಟ್ ಬಳ್ಳಿ ಎಬ್ತಪ್ಪ ಅಂದ್ರೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ. ಬೀಜ ತಂದಿದ್ದಿಲ್ರಿ? ಬೀಜ ದೂಪದಳಿ ತಗೊಂಬಂದಿದ್ರು. ದೂಪದಳಿ ಕೊಟ್ಟೂರ್ ಹತ್ರ ಒಂದ್ 8 ಕಿಲೋಮೀಟರ್ ಐತ್ರಿ ಅದು. ಅಲ್ಲಿ ತಗೊಂಬಂದ್ ಅಲ್ಲಿಂದ ತಂದಿರಿ. ಈಗ ಅವನ್ನ ಮತ್ತೆ ಇವನ್ನ ವಾಪಸ್ ಸೀಡ್ ಕೊಡೋದು ಅವ್ರಿಗೆ ಕೊಡ್ತಾರ. ಅವ್ರಿಗೆ ಕೊಡ್ತಾರೆ. ಬೀಜ ಅಂತ ತಗೊಂಬಂದಿರ್ತಲ್ರಿ ಅವ್ರಿಗೆ ಕೊಡ್ತಾರ. ಅವ್ರಿಗೆ ಕೊಡ್ತೀರಿ. ಎಷ್ಟು ದಿವಸಕ್ಕೆ ಇದು ಬೀಜ ಸ್ಟಾರ್ಟ್ ಆಗುತ್ತ, ಹೂ ಸ್ಟಾರ್ಟ್ ಆಗುತ್ತೆ, ಕಾಯಿ ಹರಿಯಕ್ ಸ್ಟಾರ್ಟ್ ಆಗುತ್ತೆ? ಇದು 1.5 ತಿಂಗಳದ ಕಾಯಿ ಎಲ್ಲಾರ ಒಂದ್ ಮೋಪ್ ಚಲೋ ಆಗತ್ರಿ. 1.5 ತಿಂಗಳ 2 ತಿಂಗಳದಾಗ ಒಂದ್ ಸ್ವಲ್ಪ ಕಾಯಿ ಸೈಜ್ ಆಗತ್ರಿ. 2.5 ತಿಂಗಳಿಗೆ ಅಂತರ ಕಟಾವ್ ಬರ್ತದೆ. 2.5 ತಿಂಗಳಿಗೆ ಬರ್ತ ನೋಡ್ರಿ ಇದು. 2.5 ತಿಂಗಳಿಗೆ 2.5 ತಿಂಗಳಿಗೆ 2,80,000. 2.5 ತಿಂಗಳಿಗೆ ಅನ್ನ ಹರಿಯಕ್ ಚಲೋ ಆಗೈತ್ರಿ. ಇಲ್ಲಿ ಎತ್ತಾಗ 1.5 ತಿಂಗಳು. ಓ 2.5 ಅಂದ್ರೆ ಒಂದು 3.5ರಿಂದ 4 ತಿಂಗಳು ಬೇಕಾಗುತ್ತೆ. 4 ತಿಂಗಳ್ರಿ. 4 ತಿಂಗಳು ಒಟ್ಟು 4 ತಿಂಗಳ್ರಿ. ಇದಕ್ಕೇನ್ ಆವೇಶನ ಇಲ್ರಿ. ನಾವೇನ ಗೊಬ್ಬರ ಔಷಧ ಹಾಕ್ಯಂತ ಹೋದ್ರ ವರ್ಷಂಗಟ್ಲೆ ಪೀಕ್ರಿ ಅದು. ಓ ಇದಕ್ಕ ಕೊನೆನೇ ಇಲ್ಲ? ಕೊನೆ ಅಲ್ರಿ ಅದಕ್ಕೆ. ಬಳ್ಳಿ ಕೆಡ್ಲಾರ್ದಂತ ನಾವ್ ನೋಡ್ಕೊಂಡಪ್ಪ ವರ್ಷಗಟ್ಲೆ ಇರ್ತಾರ ಅದು. ವರ್ಷಗಟ್ಲೆನೆ ಇರ್ತಾರ ಅದು. ಬಳ್ಳಿ ಕೆಡಬಾರ್ದಂದ್ರ ಕೆಡಬಾರ ಮತ್ತೆ ಔಷಧ ಗೊಬ್ಬರದಾಗ ಇರೋದ್ರ ಅದು. ನೀರ್ ಕೊಡ್ತಾರ 8 ದಿನಕ್ಕೆ 4. ಯಾವ ತರ ನೀರ್ ಹೆಚ್ಚಿಗೆ ಆದ್ರೆ ಕೆಡತ್ತ, ನೀರ್ ಕಡಿಮೆ ಆದ್ರೆ ಕೆಡತ್ತ? ಇಲ್ಲ ನಾವ್ ಕಂಟಿನ್ಯೂ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಬಿಡ್ತಾರ ನಾವು. ಈಗ ಹೆಚ್ಚಿಗೆ ಅಂದ್ರ ಮಳೆ ಜಾಸ್ತಿ ಬಂದಾಗ, ಮಳೆ ಜಾಸ್ತಿ ಆದಾಗ ಒಂದ್ ಸ್ವಲ್ಪ ಔಷಧ ಕಂಟ್ರೋಲ್ ಮಾಡ್ಕೊಂತೀವಿ. ಅದನ್ನ ಗೊಬ್ಬರ ಹಾಕ್ಯಂತೀವಿ, ಔಷಧ ಹೊಡ್ಕೊಂತೀವಿ. ಅಲ್ಲಿ ಒಂದ್ ಸ್ವಲ್ಪ ರೋಗ. ನೀವೇನು ವರ್ಷ ಪೂರ್ತಿ ಕೊಡ್ತೀರಾ ಇದನ್ನ ಹಿಂಗ ಬಿಟ್ಟು ಬಿಡ್ತೀರಾ? ಇಲ್ರಿ, ನಾವು 5 ತಿಂಗಳಿಗೆ ತೆಗೆದು ಬಿಡ್ತಾರ. 5 ತಿಂಗಳು ಅವ್ರ ತೆಗಿಸ್ಬಿಡ್ತಾರ. ಅವ್ರಿಗೆ ಅಲ್ಲಿ ಬೀಜ ಸಾಕಾಗಿರ್ತ ಅವ್ರು. ಅಲ್ಲಿ ನಮ್ ಕಟಾವ್ ಮಾಡಿಸ್ಬಿಡ್ತಾರ. ಅವ್ರಿಗೆ ಸಮಯ ಯಾವ ಟೈಮ್ ಬೇಕು ಅಲ್ಲಿ ಅಗ್ರಿಮೆಂಟ್ ಆಗಿರ್ತಾರ ಅವ್ರ ಕಂಪ್ನಿ ಹೊತ್ತಿಲಿದ್ದ. ಇಷ್ಟು ಟನ್ ಬೇಕಪ್ಪ ನನಗೆ ನಿನ್ನ ಹೊತ್ತಿಲಿದ್ದ ಅಂತಂದ್ ಮಾತಾಡಿರ್ತಾರ ಅವ್ರು. ಅಷ್ಟ್ ಟನ್ ಆತಂದ್ರ ಅವ್ರು ಅಲ್ಲಿಗೆ ತೆಗಿಸ್ಬಿಡ್ತಾರ. ಎಷ್ಟು ಟನ್ ವರೆಗೆ ಸಿಗುತ್ತೆ? ಈಗ ನೋಡ್ರಿ, ಈಗ ನಮ್ದಂದ್ರ 7ರಿಂದ 8 ಕ್ವಿಂಟಲ್ ಐತ್ರಿ ನಮ್ ಟಾರ್ಗೆಟ್ ಈ ವರ್ಷ. 8 ಕ್ವಿಂಟಲ್? 8 ಕ್ವಿಂಟಲ್ ಮಟ ಐತ್ರಿ. ಯಾಕಂದ್ರೆ ಆಟ ತೆಗಿಬೇಕನ್ನೋದು ನಮ್ಗೆ ಆಟ ಐತ್ರಿ. ಆಟ ಐತಿ? ಯಾವ ತರ ಆಟ ಅಂದ್ರೆ ಒಟ್ಟ ವರ್ಷಕ್ಕಿನ 1 ಕ್ವಿಂಟಲ್ ಅಲ್ಲಿ 1/2 ಕ್ವಿಂಟಲ್ ಅಲ್ಲಿ ಒಟ್ಟು ಹೆಚ್ಚಿಗೆ ಮತ್ತೆ. ಎಷ್ಟು ವರ್ಷದಿಂದ ಪ್ರಯತ್ನ ಇದೆ? ನಾ ಈಗಲೇ 8-10 ವರ್ಷ ಆತ್ರ ಮಾಡಕ. ಕಾಯಿ ಮೇಸ್ ಹಾಕಿರ ಅಗಲಕ್ ಬೀಜನ ಹಾಕಿರ ಒಟ್ಟ ನನ್ ಕೈ ಕೊಟ್ಟಿಲ್ರಿ ಅದು. ಅಗಲಕ್ ಹಾಕಿರಾಗ ಸರ್ತಿ 7 ಕ್ವಿಂಟಲ್ ಬಂದೈತ್ರಿ ಅದು. 7 ಕ್ವಿಂಟಲ್ ಬಂದೈತಿ. 18,000 ರೂಪಾಯಿ ಇದ್ದಾಗಲಿದ್ದಾನ ಹಾಕಿನ್ರಿ ನಾನು ರೇಟ್. ಇದು 18,000 ರೂಪಾಯಿ ಇದ್ದಾನ ಇವತ್ತು 45,000 ರೂಪಾಯಿ ಬಂದೈತಿ. 45,000 ರೂಪಾಯಿ ಬಂದ್ರೆ ನಾವು ಸರ್ತಿ 7 ಕ್ವಿಂಟಲ್ ಕೊಟ್ಟಿವ್ರಿ. ಈ ಎಲ್ಲಾ ಬೆಳೆಗಿಂತ ಅಗಲಕಾಯಿಗೆ ಯಾಕೆ ಇಷ್ಟು ಡಿಮಾಂಡ್ ರೀ? ಇದು ನಮಗೆ ಮುಂದಿನ ಹೆಚ್ಚಿನ ಮಾಹಿತಿ ಗೊತ್ತಿಲ್ರಿ. ಅದು ಅಲ್ಲಿ ಹೆಂಗಾಗಿರ್ತ ಅವ್ರಿಗೆ ಗೊತ್ತಿಲ್ಲ. ಇದು ನಮಗ ಅಂತ ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾರ ಆ ರೇಟ್. ನಾವೇನ್ ಬೀಜ ತಗೊಂತೀವಿ ಫಸ್ಟ್ ಬೀಜ ಊರ ಮುಂದ. ನೀವು ಸೋರೆಕಾಯಿ ಮಾಡಿದ್ರೆ ಇಷ್ಟು ರೇಟ್ ಇಲ್ಲ ಅದಕ್ಕೆ? ಅದೇ 18,000 ಅದು. ಅದಕ್ಕೆ ಅಂದಿದ್ ನಾನು. ಅದು ಖರ್ಚು ಕಮ್ಮಿ ಅಲ್ರಿ. ಖರ್ಚು ಕಡಿಮೆ. 10,000 ಬರಲ್ರಿ ಅದು. ಖರ್ಚು 10,000 ಬರಲ್ಲ? ಬರಲ್ರಿ ಅದು 10,000 ಬರಲ್ಲ. ಯಾಕಂದ್ರೆ ನೆಲ ಮೇಲೆ ಆಗತ್ತಲ್ರಿ ಅದು. ಈಗ ಒಂದ್ಸಲ ಕಳೆ ಒಂದ್ಸಲ ಗೊಬ್ಬರ ಹಾಕ್ಬಿಟ್ರೆ ನಾವ್ ಮತ್ತೆ ಏನ್ ಮಾಡಕ್ ಆಗಲ್ರಿ. ಯಾಕಂದ್ರೆ ಸಾಲಿಂದ ಸಾಲ ಎಬ್ಕೊಂಡ್ಬಿಡ್ತಲ್ರಿ. ಗೊಬ್ಬರ ಹೋಗಕ್ ಬರಲ್ಲ, ಏನ್ ಮಾಡಕ್ ಬರಲ್ಲ. ಒಂದ್ಸಲ ಔಷಧ ಹೊಡೆದ್ರೆ ಮುಗಿತ್ರಿ ಅದು. ಅದ್ ಎಕರೆಕ್ ಒಂದ್ 2.5-3 ಕ್ವಿಂಟಲ್ ಬರ್ತಾರ. 2.5-3 ಕ್ವಿಂಟಲ್ ಅಂದ್ರ ಅದು ಬಾಳ ಅಂದ್ರ ಒಂದ್ 60,000 ರೂಪಾಯಿ ರಗಡೆ. ಅಷ್ಟಾರ ಅದು. ಒಂದ್ 10,000 ರೂಪಾಯಿ ಖರ್ಚು ಬರ್ತಾರದು. ಆಮ್ಯಾಗ ಇದ್ರಷ್ಟು ಖರ್ಚು ಬರಲ್ರಿ. ಅದು ಖರ್ಚನ ಐತ್ರಿ. ಇದು ಅದ್ರಷ್ಟು ದುಡ್ಡನ ಐತ್ರಿ. ಅದು ಆದಾಯನ ಐತಿ, ಖರ್ಚನ ಐತ್ರಿ ಅದು. ಈಗ ಬೇರೆ ರೈತರ ಇದನ್ ಮಾಡಕ್ಕೆ ಹೆಂಗ ಬೆಸ್ಟ್ ಅಂತ ಹೇಳ್ತಾರೆ? ಮಾಡ್ಬೋದು. 1 ಎಕರೆ ಮಾಡ್ಬೋದು. 1 ಎಕರೆ ಮಾಡ್ಬೋದು. ಮನಾಗ ಒಂದ್ 3-4 ಮಂದಿ ಅವ್ರ ಅಂದ್ರ 1 ಎಕರೆ ಮಾಡ್ಕೊಳಕ್ ಅವ್ರಿಗೆ ಅಡ್ಡಿ ಅಲ್ರಿ. ಈಗ ಅವ್ರ ಹೊಲ್ದಾಗ ಇರ್ತಾರಲ್ರಿ. ಯಾಕ ಹೊಲ್ದಾಗ ರೂಮ್ ಕಡಿಯಂದ ಹೊಲ್ದಾಗ ಇರ್ತಾರ ನೋಡ್ರಿ, ಅವ್ರಿಗೆ ಅಡ್ಡಿ ಅಲ್ರಿ. ಅವ್ರಿಗೆ ಹೊಲ್ದಾಗ ಇರೋರಿಗೆ ಅಡ್ಡಿ ಇಲ್ಲ. ಅಡ್ಡಿಲ್ರಿ ಅವ್ರಿಗೆ ಹೊಲ್ದಾಗ. ಯಾಕಂದ್ರೆ 1 ಎಕರೆ ಮಾಡ್ಕೊಳಕ್ ಅಡ್ಡಿ ಅಲ್ರಿ. ಐತ್ರಿ. ಇದ್ರಾಗ ಏನ್ ಲಾಭ ಇಲ್ಲ ಅನ್ನಂಗಿಲ್ರಿ. ಲಾಭ ಐತಿ. ಲಾಸ್ ಅಂತ ಆಗಿಲ್ರಿ. ಒಮ್ಮೆ ಲಾಸ್ ಆಗಿಲ್ಲ. ಒಮ್ಮೆ ಆಗಿಲ್ರಿ. ಈಗ ಎಷ್ಟ್ ಚೀಲ ಗೊಬ್ಬರ ಕೊಟ್ಟು? ಈಗ 5 ಚೀಲ ಹಾಕಿ ನೋಡ್ರಿ ಅದಕ್ಕೆ. 5 ಚೀಲ ಗೊಬ್ಬರ. 5 ಚೀಲ ಗೊಬ್ಬರ ಹಾಕಿನಿ. 3 ಗಾಡಿ ಸಗಣಿ ಗೊಬ್ಬರ ಏರಿನಿ.
ಈಗ ಇಲ್ಲಿ ಗಿರಿ ಹೊಡೆದಿ ನೋಡ್ರಿ ಈಗ ಇವತ್ತಾಲಿ ನಾಳೆ ಮುಂಜಾನೆ ಅಲ್ಲಿ ಹಾಕ್ಬೇಕ್ರಿ ಗೊಬ್ಬರ ಇದಕ್ಕೆ ಹಾಕಿ ಮುಚ್ಚಿ ಬಿಡ್ತೀವಿ. ಹಿಂಗ ಮುಚ್ಚೋದು ಹಿಂಗ ಕಾಲಿ ಹಾಕ್ಯಂತ ಹೋಗಿಬಿಡೋದು ಹಿಂಗ್ ಮಾಡ್ಕೊಂತ ಅಂದ್ರ ಮಳೆ ಆದ್ರ ನೀರ್ ಗೊಬ್ಬರ ನೀವ ಕೈಲೇ ಗುದ್ದಿಲ್ಲೇ ರೆಡಿ ಮಾಡ್ಕೊಂಡ್ರಿ ಐತಲ್ರಿ ಇದ್ರಿಂದ ಹಿಂಗ ಯಾವ್ದು ಬಿಡೋದ್ರಿ ಹಿಂಗ ಮಗ್ಲ ಹಿಂಗ ಹಾಕಂತ ಹೋಗ್ಬಿಡೋದು. ಇದ್ರಾಗ ಮಗ್ಲ ಗೊಬ್ಬರ ಹಾಕಿ ಇಲ್ಲಿ ಗೊಬ್ಬರ ಹಾಕಿ ಹಿಂಗ್ ಕಾಲಿ ಹಿಂಗ್ ಮುಚ್ಕೊಂತ ಹೋಗ್ಬಿಡೋದು. ಅಂದ್ರ ಮಳೆ ಆದ್ರೂ ಗೊಬ್ಬರ ಅಲ್ಲೇ ಇರ್ತ್ರಿ, ನಾವ್ ನೀರ್ ಬಿಟ್ರು ಗೊಬ್ಬರ ಅಲ್ಲೇ ಇರ್ತ. ಇದೇನ್ ಬೇರೆ ಮೈ ತುಂಬಾ ಬೇರೆ ಇದು. ಈ ಸಾಲಿಂದ ಈ ಸಾಲಾಗ ಐತ್ರಿ ಇದು ಬೇರೆ ಇದು. ನೀನ್ ಇಲ್ಲಿ ಗೊಬ್ಬರ ಗಿರನ ಹತ್ಕೊಂತೈತಿ ನಡಿ ಹಾಕಿದ್ರೆ ಹತ್ಕೊಂತೈತ್ರಿ ಅದು. ಅಂದ್ರ ನಾವು ಅಷ್ಟೇನ್ ದೂರ ಹಾಕದಪ್ಪ ಸುಮ್ಮನೆ ಹುಲ್ಲಿಗೆ ಹಾಕೈತಲ್ಲ ಅಂತಂದ ಒಂದ್ ಗೇನ್ ಬಿಟ್ಟ ಹಾಕಿ ಬಿಡೋದ್ರಿ. ಬಟ್ ಸಣ್ಣ ಹುಲ್ಲು ಬಂದ್ರೆ ನೀವು ಕಳೆದನ್ನ ಕಿತ್ಕೊಂಡ್ಬಿಡ್ತೀರಿ. ಕಳೆನಾಶಕ ಹೊಡೆಯಂಗಿಲ್ಲ. ಕಳೆನಾಶಕ ಹಾಕಿ ಉಪಯೋಗಿಸಲ್ರಿ ಮತ್ತೆ ಕೈಲೇ ಕಳೆ ನಿರ್ವಹಣೆ ಮಾಡ್ತಾರೆ. ನೀರ್ ಎಷ್ಟ್ ನೀರ್ ಹೋಗ್ಬೋದು ನಿಮ್ಗೆ ಖರ್ಚು ನೀರ್ ಬಿಡಕ? ಫ್ಲಡ್ ನೇ ಮಾಡ್ತಾರ ಅಥವಾ ಡ್ರಿಪ್ ನೇ ಮಾಡ್ತಾರ? ಈ ಡ್ರಿಪ್ ಇಲ್ರಿ ಡೈರೆಕ್ಟ್ ಫ್ಲಡ್ ನಾಗ ಎಷ್ಟ್ ನೀರ್ ಹಾಸ್ಬೋದು ನೀವು ಅಂದಾಜ್? ಒಂದಿನ ಕಾಯಿ ಹೋಗತ್ರಿ ಅದು. ಅಲ್ಲ, ಎಷ್ಟ್ ನೀರ್ ಕೊಡ್ಬೋದು ಬೆಳೆ ಬರೋದ್ರ ಕಟಾವ್ ಆಗೋದ್ರಾಗ? ಕಟಾವ್ರ ನಾವು ಲೆಕ್ಕ ಇಟ್ಕೊಂಡಲ್ರಿ. ಒಂದ್ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ 5 ದಿನಕ್ಕ 6 ದಿನಕ್ಕ ಹಿಂಗ್ ಬಿಡ್ತೀವ್ರಿ. ಒಂದ್ 6 ದಿನಕ್ಕಂದ್ರ ತಿಂಗಳಿಗೆ ಅಂದ್ರ ಒಂದ್ 6 ರಿಂದ 7 ಬೇರೆ ತಿಂಗಳದಾಗ ಒಂದ್ 4 ಸಲ 5 ಸಲ ಕೊಡ್ತೀವಿ. 5 ಸಲ ನೀರ್ ಕಟ್ತೀರಿ. ಮತ್ ಮಳೆ ಆತಂದ್ರ ಈಗ ಮಳೆ ಆತ್ರಿ ಬಿಟ್ಟಲ್ಲ, ಮತ್ ಇವತ್ತು ಬಿಡ್ಬೇಕಂತ ಅನ್ಕೊಂಡಿವಿ. ನಾನು ಮಾಡಾಗ ಕಂದ್ ಮಾಡ್ಬೇಕ್ರಿ ಇರ್ಲಿ ಅಂತಂತ ಕಾಯ್ತೀರಿ. ಇದು ಯಾವಾಗ್ಲೂ ಹಿಂಗ ಗ್ರೀನ್ ಆಗಿರ್ಬೇಕು ಅಂದಾಗೆಲ್ಲ ಇದು ಬೆಸ್ಟ್. ಯಾವ ತರ ಬೀಜ ತೆಗಿತೀರಿ? ಅವ್ನ ಎಷ್ಟು ದಿವ್ಸ ಒಣಗಿಸ್ತೀರಿ? ಈ ತರ ಅನ್ನ ಆಗತ್ತಲ್ರಿ, ಈ ತರ ಅನ್ನದ ಹರ್ಕೊಂಬಿಡೋದ್ರಿ. ಇಲ್ಲಿ ಐತಿ ನೋಡ್ರಿ ನಮ್ಗೆ ಕಂತಪ್ಪಿ ಹರಿಬಂದ ಉಳ್ದೈತಿ. ಈಗ ಮತ್ ನಾಳೆ ಬರ್ತದ್ರಿ ಇದು. ಇಲ್ಲಿ ಐತಲ್ರಿ, ನಾಳೆ ಬರ್ತದ ಅಲ್ರಿ ಬಂದೈತಿ ಈಗ ಅಲ್ಲೇ ಆಲ್ರೆಡಿ ಇದೆ. ಮತ್ ಇವತ್ ನಾವ್ ಹರಿಯ ಮುಂದ ಕನ್ಫ್ಯೂಸ್ ಆಗಿ ಉಳ್ದಿರ್ತೈತಲ್ರಿ, ಮತ್ತೆ ನಾಳೆ ಹರ್ಕಂತೀವಿ. ಈ ತರ ಅನ್ನದಾಗ ಹರ್ಕೊಂಬಿಡೋದ್ರಿ. ಇಲ್ಲಿ ಐತಲ್ರಿ ಇದು ಕಾಯಿ ಸೈಜ್ ಬರ್ತರಿ. ಸಿಕ್ಕಾಪಟ್ಟೆ ಸೈಜ್ ಬರ್ತದೆ. ಸೈಜ್ ಬರ್ತದೆ ಇದು ಐತಲ್ರಿ. ಒಂದ್ ಗೇನ್ ಬರ್ತದೆ, ಚೌಟ್ ಅದಾವು. ಇನ್ನು ಗೊಬ್ಬರ ಹೆಂಗ್ ಕೊಡ್ತೀವಿ ಹಂಗ ಸೊತ್ತು ಕೊಟ್ಟಾಗಲ್ಲ ಇಲ್ಲಿ ತೋರ್ಸ್ಬರ್ರಿ ಇದಾಗತ್ತೆ. ಇಲ್ಲಿ ಅದ ನೋಡ್ರಿ ಕಾಯಿ. ಈ ತರ ಕಾಯಿ ಇರೋದಕ್ಕ ನಮಗ್ ಗ್ಯಾರಂಟಿ ಐತ್ರಿ ಇಷ್ಟು ಕ್ವಿಂಟಲ್ ಬರ್ತೈತಪ್ಪ ನಮಗ ಅಂತಂದು. ಈಗ ಯಾಕಂದ್ರೆ ಇಲ್ಲಿ ಮುಂದೆ ಹೋದಾಗಲ್ಲ ಮೂಗ್ ಬರ್ತಾರೆ. ಈಗ ಮೊದ್ಲೇನ್ ಕಾಯಿ ಎಲ್ಲ ಈಗ ಬರಂದ್ರ ಎಷ್ಟ್ ನಿರೀಕ್ಷೆ ಇಟ್ಟಿರಲ್ಲ ಇದ್ರದಂದ್ರ ಎಷ್ಟ್ ನಿರೀಕ್ಷೆ ಇಟ್ಟಿರ್ಬೋದು ನೀವು? ಎಷ್ಟ್ ಕ್ವಿಂಟಲ್? ಎಷ್ಟ್ ನಾವ್ 8 ಮಟ ನಾನ್ ಲೆಕ್ಕಕ್ಕೆ ಇಟ್ಕೊಂಡಿನ್ರಿ. 8 ಈ ವರ್ಷ ಒಂದ್ 3 ಲಕ್ಷ ದಾಟ್ತೀರಿ. ಒಟ್ಟು ದಾಟ್ಬೇಕ್ರಿ. ಈಗ ಒಂದ್ ಸಣ್ಣ ರೈತಾಗಿ ಬೆಳೆದ ತೋರ್ಸ್ಬೇಕು ಅನ್ನೋದು ಒಂದ್ ಛಲ ಇರೋದ ನಮ್ ತಾಟ ಭೂಮಿ. ಹಂಗಾಗಿ ಇದಾಗುತ್ತೆ ನೋಡ್ರಿ. ಇಲ್ಲೆಲ್ಲ ಕಾಯಿ ಐತಲ್ರಿ. ಈಗ ಈ ಕಾಯಿ ಇರೋದ ಸಲುವಾಗಿ ನಮ್ಗೆ ಗ್ಯಾರಂಟಿ ಐತಿ ಅಂತ ಲೆಕ್ಕ. ಈ ಕಾಯಿ ಸೈಜ್ ಐತಿ ಯಾಕಂದ್ರೆ ಇಲ್ಲೇ ಇಷ್ಟ ಕಾಯಿ ಅದಾವ್ರಿ. ದಿನ ಜಗ್ ಐತಿ ಬೀಜ ತೋರ್ಸಮ್ಮ. ಬೀಜ ಐತ ಈ ತರ ಅನ್ನ ಆದ್ಮ್ಯಾಗ ಹಿಂಗ ಹೊಡೆದು ಹಿಂಗ ತೆಗಿಯೋದ್ರಿ. ಅದು ದಿವಸ ತೆಗಿಬೇಕ್ರಿ. ಅದ್ರಂತಾಗ ಹಿಂಗ್ ತಕೊಂಬಿಟ್ರೆ ಇದ್ರಾಗ ಏನ್ ಬದುಕೇನ್ ಅಂತ ದೊಡ್ಡದ ಅನ್ನೋಗಿದೆ. ಇದೇ ನಾವ್ ಗಿಡ ಹಬ್ಸೋದ ಒಂದ್ ದೊಡ್ಡ ಬದುಕ. ಗಿಡ ಹಬ್ಸೋದ ಒಂದ್ ದೊಡ್ಡ ಬದುಕ್ರಿ. ಆಮೇಲೆ ಹಣ್ಣು ಗಿಡದ ಒಂದ್ ದೊಡ್ಡ. ಈಗ ಎಷ್ಟು ಕೆಜಿ ಈಗ ಒಂದ್ 5 ದಿನ ಆತ್ರಿ ತೆಗಿಯಕ. ಒಂದ್ 15-20 ಕೆಜಿ ಆಗ್ಬೋದು. 15-20 ಕೆಜಿ ಈಗ ದಿವಸ ಒಂದ್ 2-3 ಕೆಜಿ. ಇವತ್ತು ಒಂದ್ ಸ್ವಲ್ಪ ಹೆಚ್ಚಿಗೆ ಬಂದವ್ರಿ. ಮತ್ತೆ ಇವಾಗ ಚಲೋ ಇನ್ಮೇಲೆ ಚಲೋ ಆಗುತ್ತೆ. ದಿನಕ್ಕೆ ಹೆಚ್ಚಿಗೆ ಹಾಕಂತ ಹೋಗತ್ರಿ. ನೋಡ್ರಿ ಸ್ನೇಹಿತರೆ, ಇವರು ಸುಮಾರು ವರ್ಷದಿಂದ ಅಂತಾನೆ ಹೇಳ್ಬೋದು. ಇವರು ಬೀಜೋತ್ಪಾದನೆ ಮತ್ತೆ ಈ ತರನ ಕಾಯಿಪಲ್ಲೆ ಬೆಳೆಗಳನ್ನ ಬೆಳೆದು ಮಾರ್ಕೆಟ್ ಕಳ್ಸೋದಾಗಿರ್ಬೋದು, ಆಮೇಲೆ ಇವನ್ನ ಸೀಡ್ ತೆಗೆದು ಸೀಡ್ ಮಾರೋದಾಗ್ಲಿ. ವಿಶೇಷವಾಗಿ ಅವರು 18,000 ಇದ್ದಾಗ ನಾವು ಇದನ್ನೆಲ್ಲ ಮಾಡ್ಲಿಕ್ಕೆ ಹತ್ತಿದ್ವಿ. ಇವತ್ತು 45,000 ರೂಪಾಯಿದಂಗ ನಾವು ಮಾರ್ಕೆಟ್ಗೆ ಈ ಬೀಜ ಕೊಡ್ತೀವಿ. ಅದು ಕೊಟ್ಟೂರ್ ಹತ್ರ, ವಿಜಯನಗರ ಜಿಲ್ಲೆ ಕೊಟ್ಟೂರ್ ಹತ್ರ ಇರುವ ಧೂಪದಳ್ಳಿ ಗ್ರಾಮಕ್ಕೆ ನಾವು ಈ ಸೀಡನ್ನು ಅಲ್ಲಿ ನಾವು ಕಳಿಸ್ತೀವಿ. ಈ ಸೀಡ್ ಅವರು ಬೀಜಕ್ಕಾಗಲಿ ಮತ್ತು ಯಾವುದೇ ಔಷಧಕ್ಕಾಗಲಿ ಬಳಸ್ಬೋದು. ಆದ್ರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇದು ಒಂದು ಒಳ್ಳೆ ನಮ್ಗೆ ಇಳುವರಿ ಕೊಡುವಂತ ಒಂದು ಬೆಳೆ ರೀ. ಸುಮಾರು ನಾನು ಈ ವರ್ಷ 3 ಲಕ್ಷ ಆದಾಯ ನಾನು ನಿರೀಕ್ಷೆ ಇಟ್ಟೀನಿ ಅಂತ ಹೇಳ್ತಾರೆ.
ಅಂದ್ರೆ ಟೋಟಲ್ ಆಗಿ ನಾವು ಒಬ್ಬ ಸಣ್ಣ ಹಿಡುವದಾರಾಗಿ ನಾವು ಯಾವ ತರ ನಾವು ನಮ್ಮ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ನಾವು ಯಾವ ತರ ನಾವು ಮಾಡ್ಕೊಂಡಿರ್ತೀವಿ ಅಷ್ಟು ಒಳ್ಳೆ ಆದಾಯ ಕೊಡುವಂತ ಒಂದು ಒಳ್ಳೆ ಬೆಳೆಯಪ್ಪ ಅಂತಂದ್ರ ಈ ಹಾಗಲಕಾಯಿ ಅಂತಂತ ಹೇಳ್ತಾರೆ. ನಾವು ಸಾಕಷ್ಟು ಬೇರೆ ಕೇಳಿದ್ವಿ ಆಗಲ ಬೆಳೆದು ಲಕ್ಷಾಧೀಶ ಅದ ಅಂತಂದು ಅದೇ ರೀತಿ ಒಂದು ನೋಡಿದ್ರೆ ಇದು ಆಗಲ ಬೆಳೆಯಿಂದ ಒಂದು ಒಳ್ಳೆ ಇಳುವರಿ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.